ಕೋರ್ಟ್ಗೆ ಹೋಗ್ಲಿಲ್ಲ ಅವರು. ಎಗೇನ್ CBI-ನವರೇ ಒಂದು ಅಪ್ಲಿಕೇಶನ್ ಹಾಕಿದ್ರು ಈ 3 ಜನರ ಮೇಲೆ. ಈ 3 ಜನ ಯಾರು ಹೆಸರು ಹೇಳಿದ್ವಲ್ಲ ನಾವು. ಯಾವಾಗ ಇದು CBI-ನವರ ಅಪ್ಲಿಕೇಶನ್? ಅದು ಹೈಕೋರ್ಟ್ ಆರ್ಡರ್ ಆದ್ಮೇಲೆ. ಓಕೆ, ಹೈಕೋರ್ಟ್ ಫರ್ದರ್ ಇನ್ವೆಸ್ಟಿಗೇಷನ್ ಬೇಡ ಎರಡು ಅಪ್ಲಿಕೇಶನ್ ಡಿಸ್ಮಿಸ್ ಮಾಡಿ ಲಿಬರ್ಟಿ ಕೊಡ್ತು. CBI-ನವರು ಒಂದು ಅಪ್ಲಿಕೇಶನ್ ಹಾಕಿ ಇವ್ರ ಮೇಲೆ ಏನಾದ್ರು ಎವಿಡೆನ್ಸ್ ಇದೆ ಅಪ್ಲಿಕೇಶನ್ ಹಾಕಿ ಅಲ್ಲೇ ಡಿಸೈಡ್ ಮಾಡಿ ಅಂತ ಹೈಕೋರ್ಟ್ ಡೈರೆಕ್ಷನ್ ಕೊಡ್ತು. ನೀವು ಯಾವುದೇ ಎವಿಡೆನ್ಸ್ ಇಲ್ಲದೆ ನೀವು ಅಪ್ಲಿಕೇಶನ್ ಹಾಕ್ತೀರಾ, ಅವರು ಅಪ್ಲಿಕೇಶನ್ ಹಾಕಿದ್ದಾರೆ CBI-ನವರು. ಓಕೆ, ಅದರಲ್ಲಿ ಆ ಅಪ್ಲಿಕೇಶನ್ ಡಿಸ್ಮಿಸ್ ಆಯಿತು ಎಲ್ಲಿ, ಲೋವರ್ ಕೋರ್ಟಲ್ಲಿ. ಇನ್ನೊಂದು CBI-ನವರ ಮೇಲೆ ಮಾನನಷ್ಟ ಹಾಕ್ಬೇಕು ನೀವು. ನಿಮ್ಮ ಮೇಲೆ ಅವ್ರು ಅಪ್ಲಿಕೇಶನ್ ಹಾಕಿದ್ದಕ್ಕೆ ನಿಮ್ಮ ಮೇಲೆ ಎವಿಡೆನ್ಸ್ ಇದೆ ಅಂದರೆ ವರ್ಷ ಸ್ಟೇಟ್ಮೆಂಟ್ ಇದೆ, ಇದು ಆದಮ್ ಅವರದ್ದು ಸ್ಟೇಟ್ಮೆಂಟ್ ಇದೆ ಅಂತೇಳಿ ನಿಮ್ಮ ಮೇಲೆ ಅಪ್ಲಿಕೇಶನ್ ಹಾಕಿದ್ದು ಡಿಸ್ಮಿಸ್ ಆಯಿತು. ಡಿಸ್ಮಿಸ್ ಆದರೆ ನಿಮ್ಮ ಮರ್ಯಾದೆ ಹೋಯ್ತಲ್ಲ ನಿಮ್ಮದು. ನೀವು ಯಾಕೆ ಸುಮ್ಮನಿದ್ರಿ? ಡಿಸ್ಮಿಸ್ ಆದ ತಕ್ಷಣ ನನಗೆ ಕ್ಲೀನ್ ಚಿಟ್ ಅಲ್ಲ, ನನಗೆ ಆ ಡಿಸ್ಮಿಸ್ ಆಗೋಲ್ಲವ್ರಿಗೆ ಮರ್ಯಾದೆ ಏನೋಯ್ತು? ಅದು ಯಾರು ಅವ್ರು ಹೋಗಿಲ್ಲ. ಈಗ ಬಾಕಿದವ್ರಿಗೆಲ್ಲ ಮಾನನಷ್ಟ ಮೊಕದ್ದಮೆ ಬೀಳುತ್ತೆ, ನೀವು ಅವ್ರಿಗೆ ಯಾಕೆ ಬೀಳಲಿಲ್ಲ? ಯೂಟ್ಯೂಬ್ನವ್ರಿಗೆಲ್ಲ ಬೀಳುತ್ತೆ. ಹೌದು, ಯೂಟ್ಯೂಬ್ನವ್ರಿಗೆ ಬೀಳುತ್ತೆ. ಹಾಕಿ CBI-ನವ್ರ ಮೇಲೇನು ಮಾನನಷ್ಟ ಹಾಕಿ. ಇವರು ಮಾನ ಹರಾಜು ಹಾಕಿದ್ದೇ CBI-ನವರು. ಹೌದು, ಅಂದ್ರೆ ಇವ್ರ ಮೇಲೆ ತನಿಖೆ ಮಾಡ್ಲಿಕ್ಕೆ ಅನುಮತಿ ಕೊಡಿ ಅಂತ ಕೋರ್ಟ್ ಕೇಳಿದ್ರು. ಹೋಗ್ಬಿಡ್ಬೇಕಿತ್ತು ಸರ್. ನಾವು ನಿಮ್ಗೆ ಮಾತಾಡಕ್ಕೆ ಅವಕಾಶ ಇತ್ತಾ? ಈಗ ಅವ್ರ ಬಗ್ಗೆ ನಾವು ಮಾತಾಡಕ್ಕೆ ಅವಕಾಶ ಇರಲಿಲ್ಲ. ಎರಡು ಇದು